ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಇಲ್ಲಿ ಒಂದು ತೋರಿಸ್ತಾ ಇರುವಂಥ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ನನ್ನೊಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲು ಫೈಲ್ ಮೆನುಗೆ ಒಂದು ಹೊಸ ಪೇಜನ್ನು ನೀವು ತೊಗೋಬೇಕಾಗುತ್ತೆ. ನ್ಯೂ ಪೇಜನ್ನು ತೊಗೊಳ್ಳುವಾಗ ಇಲ್ಲಿ ಇಂಚಸ್ಸಿಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇಂಚಸ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ವಿಸಿಟಿಂಗ್ ಕಾರ್ಡ್ನ ಸೈಜ್ ಬಂದು ವಿಡ್ತಲ್ಲಿ 3.5, ಹೈಟಲ್ಲಿ 2, ರಿಸಲ್ವೇಷನ್ 300, ಹಾಗೆ ಕಂಟೆಂಟ್ಸಲ್ಲಿ ವೈಟ್ ಶೀಟನ್ನು ನಾನು ತೊಗೊತಾ ಇದ್ದೀನಿ. ಓಕೆ ಮಾಡ್ಕೊತಾ ಇದ್ದೀನಿ. ಸೊ ಓಕೆ ಮಾಡಿ ಇದನ್ನ ನಾನು ಮ್ಯಾಕ್ಸಿಮಮ್ ಈಗ ನಾನು ಇದ್ರ ಮೇಲೆ ಡಿಸೈನ್ಸ್ಗಳನ್ನು ಮಾಡಬೇಕಾದ್ರೆ ರೂಲರನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ವ್ಯೂವಲ್ಲಿ ಹೋಗಿ ನ್ಯೂ ಗೈಡ್ ಅಂತ ಇದೆ, ನ್ಯೂ ಗೈಡಲ್ಲಿ ನಾನು ವರ್ಟಿಕಲಲ್ಲಿ 50% ಅಂತ ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಲೈನ್ ಬರುತ್ತೆ. ಹಾಗೆ ವ್ಯೂವಿಗೆ ಹೋಗಿ ನ್ಯೂ ಗೈಡ್ಸಲ್ಲಿ ಹಾರಿಜಾಂಟಲಲ್ಲಿ 50% ಅಂತ ತೊಗೊತಾ ಇದ್ದೀನಿ. ಎರಡು. ಹಾಗೆ ನಮಗೆ ಮಾರ್ಜಿನ್ಸ್ಗಳನ್ನು ಸೆಟ್ ಮಾಡ್ಕೋಬೇಕಿರುತ್ತೆ. ಸೊ ನಾನು ಮಾರ್ಜಿನ್ಸನ್ನು ಸೆಟ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಇಲ್ಲಿ ಒಂದು ರೂಲರ್ ಇರುತ್ತಲ್ಲ, ಈ ರೂಲರ್ನ ಸಹಾಯದಿಂದ ನಾವು ಮಾರ್ಜಿನ್ಸನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಗೆ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ ನಂತರ ಫಸ್ಟು ನಾವು ಎಡಿಟಿಂಗನ್ನು ಮಾಡಬೇಕು. ಎಡಿಟಿಂಗನ್ನು ಮಾಡಲಿಕ್ಕೆ ನನಗೆ ಇಲ್ಲಿ ರೆಕ್ಟ್ಯಾಂಗಲ್ ಒಂದು ಶೇಪ್ ಬೇಕಿದೆ. ಸೊ ನಾನು ಇಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಇದನ್ನು ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಎಂಟರ್ ಬಟನನ್ನು ಪ್ರೆಸ್ ಮಾಡಿ ಲೇಯರ್ ಪ್ಯಾಲೆಟ್ಗೆ ಹೋಗಿ ನ್ಯೂ ಲೇಯರನ್ನು ತೊಗೊತಾ ಇದ್ದೀನಿ. ನ್ಯೂ ಲೇಯರನ್ನು ತೊಗೊಂಡು ಇಲ್ಲಿ ಪೇಂಟ್ ಬಕೆಟನ್ನು ನಾನು ತೊಗೊತಾ ಇದ್ದೀನಿ. ಪೇಂಟ್ ಬಕೆಟ್ ತೊಗೊಂಡು ನನಗೆ ಬೇಕಾದಂಥ ಕಲರ್ಸನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಈಗ ಕಂಟ್ರೋಲ್ ಡಿಯನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಡಿ ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನನಗೆ ಈ ಮೇಲ್ಗಡೆ ಒಂದು ಕಲರನ್ನು ಅಪ್ಲೈ ಮಾಡಬೇಕಿರುತ್ತೆ. ಅದಕ್ಕೆ ಇನ್ನೊಮ್ಮೆ ನಾನು ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಮೇಲೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಕಲರ್ ಅಪ್ಲೈ ಆಗುತ್ತೆ. ಕಂಟ್ರೋಲ್ ಎಂಟರ್, ನಾವು ಮೊದಲು ತೊಗೊಂಡಂಥ ಕಲರ್ ಅಪ್ಲೈ ಆಗುತ್ತೆ. ಕಂಟ್ರೋಲ್ ಎಂಟರನ್ನು ಪ್ರೆಸ್ ಮಾಡಿ ನ್ಯೂ ಲೇಯರನ್ನು ತೊಗೊಳ್ಳಿ. ನ್ಯೂ ಲೇಯರನ್ನು ತೊಗೊಂಡು ಇಲ್ಲಿ ಗಾರ್ಡಿಯನ್ ಟೂಲನ್ನು ತೊಗೊಳ್ಳಿ. ಯಾಕಂದರೆ ಮಲ್ಟಿಪಲ್ ಕಲರ್ ಬೇಕಿರೋದ್ರಿಂದ ಗಾರ್ಡಿಯನ್ ಟೂಲು. ಸೊ ನಾವಿಲ್ಲಿ ಯಾವುದನ್ನಾದ್ರಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿ ವೈಟ್ ಕಲರನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಅಪ್ಲೈ ಮಾಡಿಕೊಂಡು ಓಕೆ ಕೊಡ್ತಾಯಿದ್ದೀನಿ. ಈಗ ಈ ಸೆಕೆಂಡ್ ಕಂಟೆಂಟ್ ಮೇಲೆ ನಾನು ಅಪ್ಲೈ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಲೈಟ್ ಕಲರ್ಸ್ ಬೇಕಾದರೆ ನೀವು ಲೈಟ್ ಕಲರ್ಸನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ಇಲ್ಲಿ ಬಂದು ರಿಟರ್ನು, ನೋಡಿ, ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ನಾನು ಕಂಟ್ರೋಲ್ ಡಿಯನ್ನು ಹೊಡೆದು ಡಿಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡಿಸೆಲೆಕ್ಟ್ ಆದ ತಕ್ಷಣ ಟೆಸ್ಟ್ ಟೂಲ್ನ ಸಹಾಯದಿಂದ ಇಲ್ಲಿ ಟೆಸ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಟೆಸ್ಟ್ನ ಸೈಜ್ ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ನೀವು ಮೆಜರ್ಮೆಂಟನ್ನು ಹಾಕ್ಕೊಳ್ಳಿ. ಸೊ ನಾನು 9 ಇಟ್ಕೊಂಡಿದ್ದೀನಿ. ಈಗ ನಾನು ಹೆಸರನ್ನು ಬರಿತಾ ಇದ್ದೀನಿ. ಸೊ ಆಮೇಲೆ ಇನ್ನೊಂದು ಕಡೆ ಟೆಸ್ಟ್ ಬೇಕಿರುತ್ತೆ. ನಂಬರ್ಸ್ ನಾನು ಈ ಕಡೆ ಹಾಕ್ತಾಯಿದ್ದೀನಿ, ಹೆಸರು ಆ ಕಡೆ ಹಾಕಿದ್ದೀನಿ, ನಂಬರ್ಸನ್ನು ನಾನು ಈ ಕಡೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಟೆಸ್ಟ್ ಮೂವ್ ಟೂಲ್ನ ಸಹಾಯದಿಂದ ಇದನ್ನ ಮೂವ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಸೊ ನೆಕ್ಸ್ಟ್ ನನಗೆ ಈ ಟೆಸ್ಟಿನ ಕಲರನ್ನು ಚೇಂಜ್ ಮಾಡಬೇಕಂದ್ರೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಈ ರೀತಿಯಾಗಿ ಟೆಸ್ಟ್ ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಈಗ ನನಗಿಲ್ಲಿ ಹೆಡ್ಲೈನ್ಸನ್ನು ಹಾಕ್ಕೋಬೇಕು. ಸೊ ಹೆಡ್ಲೈನ್ಸನ್ನು ನಾನು ಹಾಕ್ಕೊಳ್ಳಿಕ್ಕೆ ಅಂದರೆ ಅಂಗಡಿಯ ಹೆಸರು, ಶಾಪ್ ಹೆಸರನ್ನು ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಸ್ವಲ್ಪ ಸೈಜಸ್ಸನ್ನು ದೊಡ್ಡದು ಮಾಡ್ಕೊತಾ ಇದ್ದೀನಿ. ಸೊ ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು ಆವಾಗ 14 ಇಟ್ಕೊತಾ ಇದ್ದೀನಿ. ಈ ಅಂಗಡಿ ಹೆಸರನ್ನು ನಾನು ಬರೀತಾ ಇದ್ದೀನಿ. ಧನಲಕ್ಷ್ಮಿ ಗಿಫ್ಟ್ ಸೆಂಟರ್. ಸೊ ಇದು ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಟೆಸ್ಟನ್ನು. ಸೊ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ನೋಡಿ ಇಷ್ಟನ್ನು ಇಟ್ಕೋಬೋದು. ಸೊ ಇಟ್ಕೊಂಡು ಇದಕ್ಕೆ ಕಲರನ್ನು ನಾನು ಚೇಂಜ್ ಮಾಡ್ತಾಯಿದ್ದೀನಿ, ರೆಡ್ಡನ್ನು ಕೊಡ್ತಾಯಿದ್ದೀನಿ. ಸ್ವಲ್ಪ ಹೈಲೈಟ್ ಮಾಡುವಂಥ ರೆಡ್ಡನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಲೇಯರ್ ಪ್ಯಾಲೆಟಿಗೆ ಬಂದಮೇಲೆ ಇಲ್ಲಿ ಲೇಯರ್ ಸ್ಟೈಲ್ಸಲ್ಲಿ ನಾನು ಸ್ಟ್ರೋಕನ್ನು ತೊಗೊತಾ ಇದ್ದೀನಿ. ಸ್ಟ್ರೋಕನ್ನು ತೊಗೊಂಡು ಅದಕ್ಕೆ ನಾನು ಅಪೋಸಿಟ್ ಕಲರನ್ನು ಸ್ಟ್ರೋಕಾಗಿ ಕೊಡ್ತಾಯಿದ್ದೀನಿ. ನೋಡಿ, ವೈಟ್ ಕಲರಲ್ಲಿ ಸ್ಟ್ರೋಕ್. ಇಲ್ಲಿ ನಮಗೆ ಸೈಜಸ್ ಸ್ವಲ್ಪ ಸ್ಟ್ರೋಕ್ ಜಾಸ್ತಿ ಕಾಣಿಸ್ಬೇಕಂದ್ರೆ ಜಾಸ್ತಿ ಕೊಡಿ. ಒಂದು 5 ಕೊಟ್ಟರೆ ಸಾಕು. ಓಕೆ ಮಾಡ್ತಾಯಿದ್ದೀನಿ. ಸೊ ಈಗ ನನಗೆ ಟೆಸ್ಟ್ ಮಧ್ಯಭಾಗಕ್ಕೆ ಬರಬೇಕಲ್ವ. ಸೊ ನಾನು ಈ ಥರ ಮಧ್ಯಭಾಗಕ್ಕೆ ಇದನ್ನು ಸೆಂಟ್ರಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಸೊ ಈಗ ನನಗೆ ಟೆಸ್ಟನ್ನು ಆ್ಯಡ್ ಮಾಡಬೇಕಿರುತ್ತೆ. ಅದಕ್ಕೆ ನಾನು ಸೈಜಸ್ಸನ್ನು ಕಮ್ಮಿ ತೊಗೊತಾ ಇದ್ದೀನಿ. ಇದಕ್ಕೆ ಕಲರನ್ನು ನಾನು ಬೇರೆ ತೊಗೊತಾ ಇದ್ದೀನಿ. ಇಲ್ಲೇ ನೀವು ಟೆಸ್ಟ್ ಬರೀ ಹೋಗಬೇಕಾದ್ರೂ ಕೂಡ ಕಲರನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಟೆಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನ ಮೂವ್ ಟೂಲ್ನ ಮೂಲಕ ನನಗೆ ಎಲ್ಲಿ ಬೇಕೋ ಅದನ್ನ ನಾನು ಟೆಸ್ಟನ್ನು ತೊಗೊಂಡು ಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಮೂವ್ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನನಗೆ ಇಲ್ಲಿ ಒಂದು ಕಂಟೆಂಟಿಗೆ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ಸೊ ನಾನು ಮತ್ತೆ ಪುನಃ ಟೆಸ್ಟ್ ಟೂಲನ್ನು ತೊಗೊಂಡು ಇಲ್ಲಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಜಾಗಕ್ಕೆ. ಸೊ ಈಗ ನಾನು ಏನು ಮಾಡಬೇಕು, ಅದು ಒಂದು ಅಡ್ರೆಸ್, ಶಾಪ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಕೋರ್ಟ್ ಸರ್ಕಲ್ ಅಥವಾ ಕೋರ್ಟ್ ರೋಡ್ ಅಂತ ಬೇಕಾದರೂ ಹಾಕ್ಕೊಳ್ಳಿ. ಸೊ ಇಲ್ಲಿ ಟೆಸ್ಟ್ ಹೈಲೈಟಾಗಿ ಕಾಣಿಸೋದಿಲ್ಲ, ಅದರಿಂದ ಇದಕ್ಕೆ ನಾವು ಹೈಲೈಟಾಗಿ ಕಾಣಿಸ್ಬೇಕಿದ್ರೆ ಡಾರ್ಕ್ ಬ್ಯಾಕ್ಗ್ರೌಂಡ್ ಹಾಕಿದರೆ ಲೈಟ್ ಆಗಿರುವಂಥ ಟೆಸ್ಟನ್ನು ಹಾಕ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಟೆಸ್ಟನ್ನು ವೈಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈಗ ನನಗೆ ಇಲ್ಲಿ ಪಿಕ್ಚರ್ಸ್ಗಳನ್ನು ಆ್ಯಡ್ ಮಾಡಬೇಕಿರುತ್ತೆ. ಆ ಪಿಕ್ಚರ್ಸ್ಗಳನ್ನು ತೊಗೊತಾ ಇದ್ದೀನಿ. ಫೈಲ್ ಮೆನುಗೆ ಹೋಗ್ತೀನಿ, ಓಪನ್ನಲ್ಲಿ. ಸೊ ನನ್ನ ಒಂದು ಪಿಕ್ಚರ್ಸ್ ಎಲ್ಲಿದೆ ಅಂದರೆ ಇಮೇಜಸ್ಸಲ್ಲಿ ಇದೆ. ಸೊ ಆ ಇಮೇಜಸ್ಸಲ್ಲಿರೋ ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ. ಇಲ್ಲಿ ಬಂದು ಕಂಟ್ರೋಲ್ A, ಕಂಟ್ರೋಲ್ C, ಕಂಟ್ರೋಲ್ W, ಕಂಟ್ರೋಲ್ V ಅನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಕಾಪಿ ಪೇಸ್ಟ್ ಮಾಡಲಿಕ್ಕೆ. ಸೊ ಇದನ್ನು ನಾನು ಟ್ರಾನ್ಸ್ಪರೆನ್ಸಿ ಮಾಡಿಕೊಂಡು, ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡಿಕೊಂಡು ನಾನಿಲ್ಲಿ ಅದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಪೇಜಲ್ಲಿ ಎಲ್ಲಿ ಬರಬೇಕು ಅಂತ. ಸೊ ಹಾಗೆ ಎಲ್ಲ ರೀತಿಯ ಫೋಟೋಗಳನ್ನು ನಾನು ಸೆಟ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಈಗ ಈ ರೀತಿಯಾಗಿ ನಾನು ಫೋಟೋಗಳನ್ನು ಸೆಟ್ ಮಾಡಬೇಕು. ಈಗ ಇಲ್ಲಿ ಒಂದು ಲೋಗೋವನ್ನು ಸೆಟ್ ಮಾಡಬೇಕಿದೆ, ಕಂಪನಿದು ಲೋಗೋವನ್ನು ಸೆಟ್ ಮಾಡಲಿಕ್ಕೆ ಓಪನಿಗೆ ಹೋಗ್ತೀನಿ. ಸೊ ಇದು ನನಗೆ ಎಲ್ಲಿ ಲೋಗೋಸ್ ಇದೆ ಆ ಲೋಗೋಸನ್ನು ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ನೋಡ್ಕೊಳ್ಳಿ. ಕಂಟ್ರೋಲ್ A, ಕಂಟ್ರೋಲ್ C,
ಕಂಟ್ರೋಲ್ W, ಕಂಟ್ರೋಲ್ V ನೋಡಿ ಈ ರೀತಿಯಾಗಿ ಸ್ವಲ್ಪ ಕಂಟ್ರೋಲ್ T ಹೊಡ್ಕೊಂಡು ಚಿಕ್ಕದು ಮಾಡ್ಕೊಳ್ಳಿ. ಅಪ್ಲೈ ಹಾಕಿದ್ದೀನಿ. ಸೊ ಈಗ ಮ್ಯಾಜಿಕ್ ಕಾಂಟೂರ್ನ ಸಹಾಯದಿಂದ ಅನ್ವಾಂಟೆಡ್ ಪ್ಲೇಸನ್ನು ನಾವು ರಿಮೂವ್ ಮಾಡಬೇಕಿರುತ್ತೆ. ಸೊ ಅನ್ವಾಂಟೆಡ್ ಪ್ಲೇಸನ್ನು ನಾನು ರಿಮೂವ್ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡನ್ನು. ಸೊ ಹಾಗೆ ರೆಕ್ಟ್ಯಾಂಗಲ್ ಮರ್ಕಿ ಟೂಲ್ನ ಸಹಾಯದಿಂದ ಈ ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನ ನಾವು ಡಿಲೀಟ್ ಮಾಡೋಣ. ಅದನ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡ್ನಲ್ಲಿರುವಂಥ ಡಿಲೀಟ್ ಕೀಯನ್ನು ಪ್ರೆಸ್ ಮಾಡಿ ಕಂಟ್ರೋಲ್ D ಹೊಡೆದು ಡಿಸೆಲೆಕ್ಟ್, ಕಂಟ್ರೋಲ್ Tಯನ್ನು ಪ್ರೆಸ್ ಮಾಡಿಕೊಂಡು ನಿಮಗೆ ಮಧ್ಯಭಾಗದಲ್ಲಿ ಇದನ್ನ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ. ಈಗ ಅಪ್ಲೈ ಮಾಡಿ. ಸೊ ಈಗ ನಿಮಗೆ ನಾನು ತೋರಿಸಿದಂಥ ಏನು ಕಾರ್ಡ್ ಇದೆಯಲ್ಲ ಸೇಮ್ ಟು ಸೇಮ್ ಕಾರ್ಡ್ ರೆಡಿಯಾಗಿದೆ ನೋಡ್ಕೊಳ್ಳುವ. ಇಲ್ಲಿ ನಾನು ಮಿನಿಮೈಸ್ ಮಾಡಿ ಇಟ್ಟಿದ್ದೆ ನೋಡಿ, ಸೇಮು ಈಗ ನಾನು ಮಾಡಿರುವಂಥ ಕಾರ್ಡ್ ಕೂಡ ನೋಡಿ ಎರಡು ಕೂಡ ಸೇಮ್ ಟು ಸೇಮ್ ಇದೆ. ಇದರಲ್ಲಿ ಡಾರ್ಕ್ ಕಲರ್ಗೆ ಸ್ವಲ್ಪ ಲೈಟ್ ಕಲರ್ ಹಾಕಿ ನಿಮಗೆ ತೋರಿಸಿದ್ದೀನಿ, ಎರಡೂ ಕೂಡ ಸೇಮ್ ಟು ಸೇಮ್ ಇದೆ. ಸೊ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.